ಸರಿ, ಮುನಿರತ್ನವರು ನಿಮ್ಗೇನು ಹೊಸಬ್ರಲ್ಲ. ಸುಮಾರು ಹಲವು ವರ್ಷಗಳಿಂದ ಮುನಿರತ್ನವರು ನಿಮ್ ಪರಿಚಯ ಮತ್ತೆ ಒಡನಾಟ ಕೂಡ. ಅವ್ರು ಮಾತಾಡಿದ್ದಾರೆ ಅಂದ್ರೆ ನಿಮ್ಗೆ ನಂಬೋಕಾಗುತ್ತಾ? ಅದ್ರ ಬಗ್ಗೆ ಈಗ 13ರಿಂದ 23 10 ವರ್ಷ ಜೊತೆಲಿ ಇದ್ದೀವಲ್ಲ, ಅವ್ರ ಮಾತು ಏನು ಇವ್ರ್ಯಾರೋ ಬೇರೆಯವ್ರು ಹೇಳ್ಬೋದು, FSL ಕಳಿಸಿದೀವಿ, FSL ಬರುವ ಗಂಟೆ ಏನು ಅಂತ ಕಳಿಸಿರ್ಬೋದು. ನಾವು 13ರಿಂದ 18, 18ರಿಂದ 23 ಜೊತೆಲೇ ಇದ್ದೀವಲ್ಲ, ಅವ್ರ ವಾಯ್ಸ್ ಏನು, ಅವ್ರ ಇದೇನು ಎಲ್ಲ ನಮ್ಗೆ ಮಾಹಿತಿ ಇದೆ. ಅದರಿಂದ 100ಕ್ಕೆ 100 ಮಾತನಾಡಿರ್ತಕ್ಕಂಥದ್ದು ನಿಜ. ಅದು FSL ಕಳಿಸಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟು, ಅದು ನೆಕ್ಸ್ಟ್ ಬರ್ತದೆ ಅಲ್ವಾ. ನನಗಂತೂ 100ಕ್ಕೆ 100 ಇದೆ, ಅವರೇ ಮಾತಾಡಿರೋದು. ಇವಾಗ ಬಿಜೆಪಿ ನಾಯಕರು ಈ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಮುನಿರತ್ನ ಅವರ ಪರವಾಗಿ ಮಾತಾಡ್ತಿದ್ದಾರೆ. ಬಟ್ ನೀವು ಬಿಜೆಪಿ ಶಾಸಕರಾಗಿ ಅವರ ವಿರುದ್ಧವಾಗಿ ನಿಂತಿದ್ದು ಇದೊಂದು ಹಿನ್ನಡೆ ಆಗಲ್ವಾ ಪಕ್ಷಕ್ಕೆ? ಸಾರ್ವಜನಿಕರು, ನನ್ನ ಕ್ಷೇತ್ರದ ಎಲ್ಲ ಕಮ್ಯುನಿಟಿಯವರು ಇದೊಂದು ಹೀನಾಯ ಕೃತ್ಯ, ನೀವು ಇದರಲ್ಲಿ ಭಾಗವಹಿಸಬೇಕು ಅಂತಂದ್ರೆ ನಾನು ಹಿಂದಕ್ಕೆ ಹೋಗ್ಬೇಕಾ? ಈ ಕ್ಷೇತ್ರದ ದಲಿತ ಜೈ ಭೀಮ್ ಕಮ್ಯುನಿಟಿಯವರು, ದಲಿತ ಸಂಘಟನೆಯವರು ನನ್ನ ಕಚೇರಿಗೆ ಬಂದು ನಮ್ಮ ವಿರುದ್ಧ, ನಮ್ಮ ಕಮ್ಯುನಿಟಿ ವಿರುದ್ಧ ಮಾತನಾಡಿದ್ದಾರೆ ಅಂತಂದ್ರೆ ನಾನು ಬ್ಯಾಕಪ್ ಹೋಗ್ಬೇಕಾ? ಮಹಿಳೆಯರೆಲ್ಲ ಬಂದು ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾನೆ, ನೀವು ಮಹಿಳೆಯರು ಸಪೋರ್ಟ್ ಮಾಡಲ್ಲ ಅಂದ್ರೆ ನಾನು ಹಿಂದಕ್ಕೆ ಹೋಗ್ಬೇಕಾ? ಒಕ್ಕಲಿಗ ಯುವ ಬ್ರಿಗೇಡ್ ಅಂತ ಏನು ಮಾಡ್ಕೊಂಡಿದ್ದಾರೆ, ಅವರೆಲ್ಲರೂ ಬಂದು ನಮ್ಮ ಒಕ್ಕಲಿಗರು ಅವಮಾನ ಮಾಡಿದ್ದಾರೆ, ನೀವು ಬರಬೇಕು ಅಂತಂದಾಗ ಎಲ್ಲ ಬಂದು ನಾನು ಬರಲ್ಲ, ನಾನು ಹಿಂದಕ್ಕೆ ಹೋಗ್ಬೇಕಾ? ಯಾರು ಹಿಂದಕ್ಕೆ ಹೋಗ್ತಾರೋ ಮುಂದಕ್ಕೆ ಹೋಗ್ತಾರೋ ನನಗೆ ಸಂಬಂಧ ಇಲ್ಲ. ಅದನ್ನ ಆಡಿಯೋ ಕೇಳಿದ್ದೇನೆ, ಕ್ಷೇತ್ರದ ಜನ ಆಹ್ವಾನ ಮಾಡಿದ್ದಾರೆ. ಇದು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಕರೆಕ್ಟ್ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ ಆಗಿದೆ. ಈ ಜನರ ಭಾವನೆಗೆ ನಾನು ಗೌರವ ಕೊಡಬೇಕು. ನಮ್ಮ ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಬಾಯಿ ಕಟ್ಕೊಂಡವನೇ, JDS ಬಾಯಿ ಕಟ್ಕೊಂಡವನೇ ಅಂತೇಳಿ ನಾನು ಬಾಯಿ ಕಟ್ಕೊಂಡು ಕುಂತ್ಕೊಳ್ಳಕ್ ಆಗೋದಿಲ್ಲ. ಎಲ್ಲ ಕಮ್ಯುನಿಟಿಯವರು ಬಂದು ಇದು ತಪ್ಪು, 100ಕ್ಕೆ 100 ನೀವು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತಂತ ಸಂದರ್ಭದಲ್ಲಿ ನಾ ಇನ್ನೂ ಮುಂದೆ ನೋಡಿದೆ, ಭಾಗವಹಿಸಿದ್ದೇನೆ, ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ. ನಾಳೆ ನಮ್ಮ ಹನುಮಂತರಾಯಪ್ಪನವ್ರ ಜಿಲ್ಲಾ ಅಧ್ಯಕ್ಷರು ಇಲ್ಲೇನಾರ ಬರಬೇಕು ಇಂಥ ಪ್ರತಿಭಟನೆಗೆ ಅಂತ ಹೇಳಿದ್ರೆ ನಾಳೆ ಸಾಯಂಕಾಲ ರೇಡಿಯೇಷನ್ ಕೂಗಿದ್ದಾರೆ, ನಾನು ಕೂಡ ಭಾಗವಹಿಸ್ತೇನೆ. ಸಭೆಗೆ ಕೂಗಿದ್ದಾರೆ, ಸಭೆಗೂ ಭಾಗವಹಿಸ್ತೇನೆ. ಎಲ್ಲೆಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾರೆ ಎಲ್ಲ ಭಾಗವಹಿಸ್ತಾರೆ. ಕೊನೆ ಪ್ರಶ್ನೆ, ಇವಾಗ ಬಿಜೆಪಿನಲ್ಲಿ ಏನೇನಾಗ್ತಿದೆ, 2 ಬಣಗಳು ಅಥವಾ ಮೀಟಿಂಗ್ಗಳು, ಇದರ ಎಲ್ಲ ಬಗ್ಗೆ ಮಾತಾಡ್ತಿದ್ದಾರೆ. ಬಿಜೆಪಿ ಎಲ್ಲ ಆಗ್ತಿರೋ ಬೆಳವಣಿಗೆ ಬಗ್ಗೆ ನಿಮ್ಗೂ ಗೊತ್ತು. ಅಲ್ಲಿ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತೀರಾ ಸರ್ ಬಿಜೆಪಿ ಶಾಸಕರಾಗಿ? ನಾನು ಇತ್ತೀಚೆಗೆ 4-5 ತಿಂಗಳಿಂದ ಪಕ್ಷದ ಚಟುವಟಿಕೆಗಳಿಂದ ದೂರ ಇದ್ದೇನೆ. ಅವ್ರು ಏನ್ ಮಾಡ್ತಿದ್ದಾರೆ, ಏನು ಎತ್ತ ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ನನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಮಾಡ್ಕೊಂಡಿದ್ದೇನೆ. ಕ್ಷೇತ್ರದವ್ರು ಕೂಗುದಾಗೆ ಅವ್ರ ಗೌರವ ಕೊಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇನೆ ಅಷ್ಟೇ. ಇದಿಷ್ಟು ST ಸೋಮಶೇಖರ್ ಅವರು ಆಡಿದ ಮತ್ತು ಕ್ಯಾಮ್ರಾ ಪರ್ಸನ್ ಸೈಯದ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.